ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಇದೇನ್ರಿ ಮಾರ್ಕೆಟ್? ಅಯ್ಯೋ ಎಷ್ಟು ರಶ್ ಐತಲ್ ಬೇ. ಅಯ್ಯೋ ಮಗನ, ನೀ ಬರ್ಲಾರ್ದನ 2 ವರ್ಷ ಆತಲ್ಲ, ಅದಕ್ಕೆ ನಿಂಗೆ ಅನ್ಸುತ್ತ ಎಲ್ಲ ಬದಲಾವಣೆ ಆಗ್ಬಿಟ್ಟೈತಲ್ಲ. ಮತ್ತಿವತ್ತು ಯಾವಾರ ಅಂದ್ಕೊಂಡಿದಿ? ಇವತ್ತು ಸೋಮವಾರ ಅಲ್ಲನೆ, ಸೋಮವಾರದಿದೆ. ಅದು ನಿಜನ ಬಿಡು. ಆ ವೈನಿಯರ ಸ್ವಲ್ಪ ಬೇಗ ಬೇಗ ತಗೊಂಡ್ಬಿಟ್ರಿಪ್ಪ. ಆಯ್ತಪ್ಪ, ಸಮಾಧಾನವಾಗಿರ್ಬೇಕು. ಇಂತಲೆಲ್ಲ ತರಕಾರಿ ಗಿರ್ಕಾರಿ ತಗೊಂಡು ಮುಂದೆ ಸಮಾಧಾನವಾಗಿ ನಿಧಾನಕ ನೋಡ್ಕೊಂಡು ತಗೋಬೇಕು. ಇಲ್ಲ ಅಂದ್ರೆ ಅತ್ತಾಗಿತ್ತ ಗಮನ ಹೋದ್ರೆ ಹುಳಕ್ ಹಾಕ್ಬಿಡ್ತಾರ ತರಕಾರಿ ಒಳಗ. ನಿನಗೇನ್ ಗೊತ್ತು? ತಪ್ಪಲ್ ಪಲ್ಲೆ ಕೈ ಪಲ್ಲೆ ಒಳಗ ನೋಡ್ಬೇಕು. ಅದ್ಮೇಲೆ ಸೂಪರ್ ಮಾರ್ಕೆಟ್ ತರಕಾರಿ ಅಂತ ಬಡ್ಡಿರ್ತಾರೆ, ಒಳಗ್ ನೋಡಿದ್ರೆ ಹುಳಕ್ಕಿರ್ತಾವು. ಅದಕ್ಕೆ ಒಂದ್ ಸ್ವಲ್ಪ ಸಮಾಧಾನ ನಿಂತ್ಕೊ. ಸರಿ ಆಯ್ತು ಬಿಡ. ತಪ್ಪಲ್ ಪಲ್ಲೆ ಕೇಳು, ಮೆಂತೆ ತಗೊಂಡ್ಬಿಡ. ಕೇಳು, ಮೆಂತೆ ಬಾತರ ಮಾಡಕ್ ಬರ್ತಾ? ಕೇಳು. ಏನು ಮೆಂತೆ ಬಾತ? ತಡಿ ಆಕಿ ಫೋನ್ಯಾಗ ಬಿಸಿ ಇರ್ಲಿ ಏನಿರ್ಲಿ, ಮೊದ್ಲ ಮಾತಾಡು. ತಗೋ, ಟೈಮ್ ಆಗತ್ತೆ. ಎಷ್ಟೊತ್ತ ಹಿಂಗನಿಲ್ಲ ನಾನು, ಎಷ್ಟೊತ್ತ ಆಗ್ಲಿ ಬಂದ ನಾವು. ಈಗ ಬಂದ್ ಒಂದ್ 10 ನಿಮಿಷ ಆಗಿದೆ, ಸ್ವಲ್ಪ ಸುಮ್ಮನೆ ಇರಿ. ಪಲ್ಯ ಹೆಂಗ್ರಿಪ್ಪ? ಕಿರ್ಕ್ಸಾಲಿ ಐತನ? ಸಬ್ಬಸ್ಗಿ ಕಿರ್ಕ್ಸಾಲಿ ಮೆಂತೆ ಮೂರು ಸೇರಿ ತಪ್ಪಲ್ ಪಲ್ಯಕ್ಕೆ ಎಷ್ಟಾಗತ್ರಿ? ಇದೇನು ಮರಯ್ಯ ಮಾತಾಡವಲ್ಲಕ್ಕೆ? ಅತ್ತಿಯರ ಮಾತಾಡ್ತಾ ಇಲ್ಲಲ್ರಿಪ್ಪ. ಈ ಹೆಣ್ಮಗಳು ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಾಳ. ಕರುಮಪ್ಪ, ಯಾಕ ಗ್ರಾಹಕರು ಅದ ಜನರು ಬಂದ್ರೇನು ಮಾಡಬಾರ್ದಂತ ಐತನ? ಏನಕ್ಕಿಂದ ಫೋನಲ್ಲೇ ನೋಡ್ಕೊಂಡು ಕುಂತಾಳ ಅಂದ್ರೇನು? ಎಷ್ಟು ಮಾಡ್ಬೇಕು, ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಒಂದು ಸಿವಡಿಗೆ ಎಷ್ಟು ಅಂತ ಫೋನ್ನೇ ನೋಡ್ಕೊಂಡು ನಿಂತಿರ್ಬೇಕು ಲೇಕಿ. ಏನ್ ಬೇಕ್ರಿ ಕರ? ಕಳ ಕಳ ಎಲ್ಲದಂದ್ರಿ ಅಕ್ಕರ? ಅಯ್ಯೋ ಕರ್ಮವೇ ರೀ ಅಕ್ಕರ, ನನ್ನ ಮುಖ ಹಂಗೈತಂದ್ರ ನಾ ಕಳ್ಳ ಅಂತ ಮಾಡ್ಬಿಟ್ಟಿರೇನ್ರಿ? ಅಯ್ಯೋ ನನ್ನ ಕರ್ಮವೇ ರೀ. ಅಯ್ಯೋ ಬಿಡ್ರಿ. ಏನ್ ಬೇಕ್ರಿ? ಏನ್ ತಪ್ಪಲ ಬೇಕ್ರಿ ನಿಮಗ? ತಪ್ಪತ್ ಬಿಡಪ್ಪ. ಏನ್ ತಪ್ಪತ್ತೆ ಏನ್ರಿ ಅಕ್ಕರ? ನಮ್ಮಪ್ಪ ಅಮ್ಮ ಈ ತರ ಮುಖ ಮಾಡಿ ಹುಡ್ಸಿದ್ರ ನಾನು ಏನ್ ಮಾಡಕ್ಕಾಗತ್ತ ಹೇಳ್ರಿ? ಹೌದು ಬಿಡ್ರಿಪ್ಪ. ಹೌದು ಏನ್ ಕೊಳಿ? ಅಣ್ಣ, ನಮ್ಗೆ 2 ಕೆಜಿ ಬಂಗಾರ ಕೊಡ್ರಿ, 3 ಕೆಜಿ ಬೆಳ್ಳಿ ಕೊಡ್ರಿ, 1 ಕೆಜಿ ಡೈಮಂಡ್ ಕೊಟ್ಬಿಡ್ರಿ. ಏನು ಮರಿ ಹೆಣ್ಮಗಳು ಇದನ್ನ ಬಂಗಾರ ಅಂಗಡಿ ಮಾಡ್ಯಾನ? ಆರಿ ತಂಗಿಯರ ನೀವಲ್ಲ ಹೇಳಿದ್ದು ಏನ್ ಬೇಕು ಅಂತ. ನನಗೆ ಬೇಕಾಗಿದ್ದನ್ನ ಹೇಳಿದೆ, ನೀವು ಕೇಳಬೇಕಾಗಿತ್ತು ಯಾವ ತಪ್ಪಲ್ ಪಲ್ಯ ಕೊಡ್ಲಿ ಅಂತ. ಹೆಣ್ಮಗಳಲ್ಲಿ ನನ್ನ ಮೆಂಟಲ ಮಾಡ್ತಾಳಂತ ಮಾರ್ಯ. ಮೆಂಟಲ್ ಮಾಡಿದ್ರ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಹೋದ್ರೆ ಖರ್ಚಾಗಲ್ಲನ್ರಿ ಪಾಣ್ಣರ. ಅದು ಬೇರೆ ಇಂಥವೆಲ್ಲ ಹಚ್ಚಿ ಮುಂದೆ ಪಾಪ ನೀವು ಸ್ವಲ್ಪ ಬಡವರೇ ಇರ್ತೀರಿ ಪಾಪ. ಆಮೇಲೆ ಖರ್ಚಾಗಿ ರೊಕ್ಕನ ಕಡಿಮೆ ಆದ್ರೆ ಆಮೇಲೆ ಅಂಗಡಿನ ಮಾರ್ಬಿಟ್ರೆ ಅಯ್ಯೋ ಮುಂದೆ ನಿಮ್ ಜೀವನ ಹೆಂಗ? ನನ್ನ ಮುಂದಿನ ಭವಿಷ್ಯ ಏನಾರ ಮಾತಾಡಕತ್ತಾನ? ಮತ್ತೆ ಇವ್ರೇನಾರ ಜ್ಯೋತಿಷಿಗಳದಾರನ? ನೋ ನೋ, ಐ ಆಮ್ ನಾಟ್ ಎ ಜ್ಯೋತಿಷ, ಓನ್ಲಿ ಹೌಸ್ ವೈಫ್. ಅಯ್ಯೋ ರಾಣಿ, ಬಂದಲ್ಲಿ ಈ ತರ ಮಾತಾಡ್ಕೊಂಡು ನಿಂತು ಬಿಡ್ತೀಯಾ? ಕೇಳು, ಏನ್ ತಗೋಬೇಕು ಅದು ತಗೋ, ಅದನ್ನ ಬಿಟ್ಟು ಅವ್ರನ್ನ ಯಾಕೆ ತಲೆ ತಿಂತಾ ಇದೀಯಾ? ತಲೆ ತಿನ್ನದಿದ್ರ ಚಲೋ ಇರ್ತಿತ್ತು ನೋಡ್ರಿಪ್ಪ. ಅಡಿಗೆ ಮಾಡೋದ್ರ ತಪ್ಪಿತ್ತು, ಎಲ್ಲ ತಲೆ ತಿನ್ಕೊಂಡು ಹೋಗ್ಬೋದಿತ್ತು ನೋಡ್ರಿ. ಅಯ್ಯೋ ಶಿವನೇ, ಈ ಗಿರಾಕಿ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಿತ್ತು ನೋಡು. ಅಣ್ಣ, ಶಿಟ್ ಮಾಡ್ಕೊಡಕ್ ಹೋಗ್ಬೇಡಿ, ಸ್ವಲ್ಪ ಕೂಲ್ ಆಗ್ರಿ. ಮತ್ತೆ ಪಿಪಿ ಗಿಪಿ ಜಾಸ್ತಿ ಆಗಿತ್ರಿ. ಪಿಪಿ ಜಾಸ್ತಿ ಆದ್ರೆ ಸ್ವಲ್ಪ ರೊಕ್ಕ ಖರ್ಚಾಗತ್ತೆ, ಅದೆಲ್ಲ ಬೇಡ. ಹೆಲ್ತ್ ಹೆಲ್ತ್ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ನಮ್ಮ ಭಾಗ್ಯ ಅಲ್ಲಂದ್ರಿಪ್ಪ. ನಿಮ್ಮ ಆರೋಗ್ಯವೇ ಅವರ ಭಾಗ್ಯ, ಅವರಾದ್ರೆ ನಿಮ್ಮ ಮಿಸಸ್ ಭಾಗ್ಯ. ಸರಿ ಹೌದ್ರಿ. ಇದನ್ನ ಮೆಂತೆ ಪಲ್ಯಕ್ಕೆ ಎಷ್ಟ್ರಿಪ್ಪ? ಹೆಂಗ್ ಸೇವಡು? ಎಲ್ಲಿ ಹೆಣ್ಮಗಳು ನನ್ನ ಹಾಸ್ಪಿಟ್ಲಿಗೆ ಸೇರ್ಸಂಗ್ ಕಾಣಕತ್ತಲ್ಲ?
ಮಾಡ್ತೀವಿ ಹಾಂ ಮೆಂತೆ ರೀ 10 ರೂಪಾಯಿ ಹೋದ್ರಿ ಹಾಂ ಸಬ್ಬಸ್ಗೆ ಐತಲ್ರಿ 20 ರೂಪಾಯಿಗೆ ಎರಡು ರೀ ಹಾಂ ಮತ್ತು ಇದು ಕರಿಬೇವು ಐತಲ್ರಿ ಅದು 20 ರೂಪಾಯಿಗೆ ಒಂದು ರೀ ಹಾಂ ನಿಮ್ಗೆ ಏನು ಕೊಡಿರಿ ಕೊತ್ತಂಬರಿ ಬೇಕನ್ರಿ ಕೊತ್ತಂಬರಿ 20 ರೂಪಾಯಿಗೆ 3 ನೋಡ್ರಿ ಅಷ್ಟು ರೇಟಾ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ಪಕ್ಕದಲ್ಲಿ ಕೇಳಕ್ ಹೋದ್ರ ಇದಕ್ಕಿಂತ ಕಡಿಮೆ ರೇಟ್ ಹೇಳ್ತಾರ, ನೀವ್ಯಾಕ ಇಷ್ಟು ರೇಟ್ ಹಾಕತ್ತೀರಿ? ಹೌದ್ರಿ ಹಾಂ ಹಂಗಂದ್ರೆ ಅಲ್ಲಿ ತೊಗೊಂಡ್ಬಿಡ್ರಿ ಅಕ್ಕಾರ. ಯಪ್ಪ ನಿನಗೇನ ಮಾರಕ್ಕೆ ಇಷ್ಟ ಇಲ್ಲ? ಬಿಡ ಆಯ್ತು, ನಮ್ಗೆ ಎಷ್ಟಕೊಂಡ ಬೇಕಾಗಿತ್ತು. ಬ್ಯಾಡ ಅಂದ್ರೆ ಬಿಡು, ಅಕ್ಕಿರ ಹೋಗೋಣ ಬರ್ರಿ. ಹಾಂ ಅಕ್ಕ ಎಷ್ಟು ಬೇಕಾಗಿತ್ತು? ಎಷ್ಟು ಬೇಕಪ್ಪ? ಏನಿದೆ ನನ್ನ ಮೈದನ ಮದುವೆ ಮಾಡಕತ್ತೇನ ನಾನು? ಅಯ್ಯೋ ಯವ್ವ ಈ ವೈನಿಯರ್ಗಿನ್ ಬಿ ತೊರ್ಕೊಳ್ಳಾರ್ದೇನೆ ಇಷ್ಟೊಂದು ಮಾತಾಡಕತ್ತಲ್ಲ. ನೋಡು ಇನ್ನ ಎಷ್ಟೆಷ್ಟು ಮಾತಾಡ್ತಾಳ ಅಂತ. ಸರಿ ಅಯ್ಯೋ ಬಿಡ್ರಿ ಅಕ್ಕರ ಈಗ ಏನೇನು ಕೊಳ್ಳಿ ಹೇಳ್ರಿ. ಏನು ಶಾರ್ಟ್ ಅಂಡ್ ಮೆಮರಿ ಟೆಂಪರ್ ಏನಾರ ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ? ಅವಾಗ ಏನು ಹೇಳಿದೆ ನಾನು? ಏನು ಹೇಳ್ರಿಪ್ಪ? ಅಯ್ಯೋ ದೇವ್ರಿ ನನ್ನ ಮೆಮೊರಿ ಏನಾರ ಲಾಸ್ ಆಗ್ಬಿಡ್ತಾನೆ ಮತ್ತೆ. ಯಪ್ಪ ನನಗ ಮೆಂತೆ ಆಮೇಲೆ ಕರಿಬೇವು ಕೊತ್ತಂಬರಿ ಆಮೇಲೆ ಇದನ್ನ ಏನಿದೆ ಸಬ್ಬಸ್ಗಿ ಕಿರಿಕ್ಸಲಿ ಅತ್ತೀರ ಕಿರಿಕ್ಸಲಿ ಬೇಕಲ್ರಿ? ಕಿರಿಕ್ಸಲಿ ಇವಳೆಲ್ಲನೂ ಒಂದು ರೇಟ್ ಮಾಡಿ ಎರಡ ಸಿವುಡ್ಗತೆ ಕಟ್ಟು. ಅದು ಹೆಂಗಂತ ಹೇಳು, ಎಷ್ಟು ರೇಟ್ ಅಂತ. ರಾಣಿ ಎರಡು ಯಾಕೆ ತಗೋತಿಲಿ? ಒಂದು 5-6 ತಗೋ, ಸಿವುಡ್ನ ಸಾಲಂಗಿಲ್ಲ. ನಾವಿರೋದ 4 ಜನ ಅದೀವಿ, ಸ್ವಲ್ಪ ಜಾಸ್ತಿ ತಗೋ. ಹಾಂ ಅಕ್ಕ ಹೇಳೋದು ಕರೆಕ್ಟ್ ಐತ್ರಿ. ನೀ ಸುಮ್ಮನೆ ಇರ್ರಿ. ಅವ್ರು ಹೇಳ್ದಂಗೆ ಕರೆಕ್ಟ್ ಐತನಕ ನಾನು ಅಡಿಗೆ ಮನೆ ಎಲ್ಲ ಉಸ್ತುವಾರಿ ತಗೊಂಡಿದ್ದು. ನನಗೆ ಗೊತ್ತೈತಿ ಎಷ್ಟು ಖರ್ಚು ಮಾಡ್ಬೇಕು ಏನು ಮಾಡ್ಬೇಕು ಅಂತ. ಈಗೇನು ನೀನು ಎಷ್ಟೆಷ್ಟು ಕೊಡ್ತೀಯ ಅಂತ ಹೇಳ್ತೀಯೋ ಹೇಳಲ್ವೋ? ಏನು ಮುಂದಿನ ಅಂಗಡಿಗೆ ಹೋಗ್ಲೆ? ದೇವ್ರಿ ಹೇಳ್ರಿಪ್ಪ. ಏನಂದಿ? ಮೆಂತೆನ 10 ರೂಪಾಯಿಕ ಎಷ್ಟು ಹೇಳಿದಿ ನೀನು? ಒಂದೇ ಹೇಳ್ದನ? ನನಗೆ 10 ರೂಪಾಯಿಗೆ 3 ಬೇಕು. ಹೆಂಗಂತಿ? ಕೊಡ್ತೀಯ ಕೊಡಲ್ಲ? ಮುಂದಿನ ಅಂಗಡಿಗೆ ಹೋಗ್ಲೆ? ಏನ್ರಿ ಅಕ್ಕರ ಇಷ್ಟು ರೇಟ್ ಹೇಳ್ತಿರಲ್ರಿ? 10 ರೂಪಾಯಿಗೆ ಒಂದು ಇರೋದನ್ನ 10 ರೂಪಾಯಿಗೆ 3 ಕೊಡು ಅಂತಿರಲ್ರಿಪ್ಪ. ಅದು ಹಾಕೋದಿಲ್ರಿ ಅಕ್ಕರ. 10 ರೂಪಾಯಿಗೆ ಒಂದೇ ತಗೋರಿ. ಆಮೇಲೆ ಮೆಂತೆ ಇವೆಲ್ಲ ಅದಾವಲ್ಲ ಕರಿಬೇವು ಕೊತ್ತಂಬರಿ ಅವಕ್ಕೊಂದು ಸ್ವಲ್ಪ ರೇಟ್ ಮಾಡ್ಕೊಡ್ತೀನಿ. ಅದನ್ನ ಬಿಟ್ಟು ನೀವು ಎರಡು ತೊಗೊಂಡ್ಬಿಟ್ಟು ಇಷ್ಟು ತೊಗೊಂಡು ರೇಟ್ ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಜೀವನ ಹೆಂಗ್ರಿ ಸಾಧಿಸೋದು ಅಕ್ಕರ? ಹೇಳ್ರಿ ನಾವು ಪಾಪ ನಾವೆಲ್ಲ ಗುಡಿಸಲ್ದಾಗ ಬೀಳೋರು, ಏನು ಮಾಡ್ತೀರಿಪ್ಪ? ಗುಡಿಸ್ದಾಗಿರ್ತೀಯ ನೀನು? ನನಗೆ ನೋಡಿದ್ರೆ ನಂಗೆ ಸರಿ ಬಿಡು. ಯಾಕಂದ್ರೆ ಈಗ ಕೈಪಲ್ಯ ಮಾರೋರು ದೊಡ್ಡ ಅಂತಸ್ತಿ ಮಣ್ಣ ಕಟ್ಟಾಕತ್ತಾರ. ಮುಗಿತು ಬಿಡು ಕತಿ. ನಮ್ಮ ವೈನ್ಯರು ಇವತ್ತೇನು ತರಕಾರಿ ಅಂಕರ್ ತೊಗೊಳಲ್ಲ. ನಮ್ಮ ಕರ್ಬೇಕು ಹಂಗೆ ಹೋಗ್ಬೇಕಾಗತ್ತ ಏನು? ಹಾಂ ಎಂತ ಅಜ್ಜಿ ಬಿಟ್ಟಿದಾಳು ಮರೆಯ. ಪಾ ತಂದೆ ಪರಮೇಶ್ವರ, ಈಗೇನು ಕೊಡ್ತೀಯ? ನಮ್ಮ ಮುಂದೆ ಹೋಗ್ಬೇಕಪ್ಪ, ಕಾಲೆಲ್ಲ ನೋವಾಕತ್ತಾವು. ಹೇಳು, ಮೆಂತೆನ 10 ರೂಪಾಯಿಗೆ 3 ಕೊಡು. ಆಮೇಲೆ ಕೊತ್ತಂಬರಿನ 20 ರೂಪಾಯಿಗೆ 3 ಹೇಳಿದಲ್ಲ, ಅದನ್ನು ಕೂಡ 10 ರೂಪಾಯಿಗೆ 2 ಕೊಡು. ಉಳ್ಕಿದ್ದು ಲೆಕ್ಕ ಆಮೇಲೆ ಮಾಡ್ತೀನಿ. ಆಮೇಲೆ ಇದನ್ನ ಏನು ಕಿರಿಕ್ಸಲಿ ಹೆಂಗ? ಕರ ಅದು 50 ರೂಪಾಯಿಗ 3 ರೀಪ. 50 ರೂಪಾಯಿಗೆ 3? ಲೇ ಎಷ್ಟದಾಗಿ ತಗೋಲಿ ಪಾಪ ಹೋಗ್ಲಿ. ಬೆಳಗಿಂದ ಸಾಯಂಕಾಲ ತರ ಹಿಂಗ ಬಿಸಿಲಾಗನೇ ಇರ್ತಾವ ಪಾಪ. ತಗೋ ಯಾಕರ ಬಿಸಿಲು ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ಹಿಂಗ ನಿಂತ್ಕೊಂಡು ಮಾಡ್ತಿರ್ತೀವ್ರಿ. ಯಾಕರ್ ನೋಡಿದ್ರೆ ಹಿಂಗೆ ಮಾಡ್ತಾರೆ ನೋಡ್ರಿ. ನನ್ನ ಗಂಡ ಉಪ್ನಪ್ಪ ದುಡೇಮ ನಮ್ಮ ಅವರು ಮನೇಲಿ ಕುಂತಿರ್ತಾರ. ಇಲ್ಲಿ ಹಿಂದೆ ನಿಂತಾನಲ್ಲ ಅವ ಇಲ್ಲಿರಂಗಿಲ್ಲ, ಅವ ಎಲ್ಲೋ ಇರ್ತಾನ. ಅದಕ್ಕೆ ಇಷ್ಟು 4-5 ಜನ ಆಗ ಒಬ್ರ ದುಡಿಯೋದು. ಅದಕ್ಕೆ ಹೇಳೋದ ನೀನು ಕಡಿಮೆ ಮಾಡ್ಕೊಡ್ತೀಯ ಮಾಡ್ಕೊಡಲ್ಲ. ಏನಪ್ಪ ನೀ ಹಿಂಗೆ ಮಾಡ್ತೀರಿ? ಈಗ ನಮ್ಗೆ ಕಿರಿಕ್ ಸಾಲಿನ 20 ರೂಪಾಯಿಗೆ 3 ಕೊಟ್ಬಿಡು. ಅಂದ್ರೆ ನನಗೆ 6 ಕೊಡು. ಅಂದ್ರೆ 40 ರೂಪಾಯಿಗೆ 6 ಹೆಂಗಂತಿ? ಅಯ್ಯೋ ಅಕ್ಕರ ಅಷ್ಟು ಆಗೋದಿಲ್ರಿಪ್ಪ. ಎಷ್ಟಾಗುತ್ರಿಪ್ಪ? ಅಕ್ಕರ 10 ರೂಪಾಯಿಗೆ 2 ಮೆಂತೆ ಅಂದ್ರೆ ಕೊಡ್ತೀನಿ ರೀ. ಏನೋ ಕೊತ್ತಂಬರಿನ 10 ರೂಪಾಯಿ ಅಲ್ಲ, 10 ರೂಪಾಯಿ ಎಷ್ಟು 20 ರೂಪಾಯಿಗೆ 3 ಅಂದೆ. ನೀವು ನೋಡೋದು 2 ಎಷ್ಟು 4 ಕೊಡೋಣ ಆತ್ರಿ. ಹೆಂಗೆ ಮಾಡಿ 10 ರೂಪಾಯಿಗೆ 1 ಕೊಡ್ತೀನಿ ತಗೋರಿಪ್ಪ. ಅದೊಂದು 10 ಇದೊಂದು 10. ಅದು ಬೇರೆ ನೀವು ಒಂದೇ ತೊಗೊಳತ್ರಿಲ್ಲ, ಹೆಂಗ್ರಿ ಗಿಟ್ಟತ್ತೆ ನಮ್ಗೆ? ಈಗೇನು ಅಂಗಡಿ ಅಷ್ಟು ಖರೀದಿ ಮಾಡ್ಬಿಟ್ಟು ಏನು ನಮ್ಮ ಇನ್ನೊಂದು ಮದುವೆನ ಮಾಡ್ಬಿಡೋಣ ಮತ್ತೆ? ನಿನ್ ಜೊತೆ ಮಾತ್ರ ಕುದ್ರಕ್ಕಾಗಲ್ಲ. ಅತ್ತಿರ ಹೋಗೋಣ ಬರ್ರಿಪ್ಪ. ಈ ಕಡೆ ಏನು ಮೆಂತೆ ತಗೊಳೋದು, ಮುಂದಿನ ಕಡೆ ಹೋಗಿ ತಗೊಂಡ್ಬಿಡೋಣ. ಅಕ್ಕರ ಬರ್ರಿಪ್ಪ ತಗೋರಿ, ಎಷ್ಟೆಷ್ಟು ಬೇಕಂತ. ಅಯ್ಯೋ ಶಿವನೇ, ಕೊಡಪ್ಪ ರೇಟ್ಗೆ ಅಂದ್ರೆ ಕೊಡಕ್ವಲ್ಲಿ. ತಗೋ ಅಂತಂದ್ರೆ ಏನು ಫ್ರೀ ಏನ ಕೊಡ್ತೀಯಾ? ಅಯ್ಯೋ ಅಕ್ಕರ 10 ರೂಪಾಯಿಗೆ 1 ಮೆಂತೆ ಕೊಡಕತ್ತೀನಲ್ರಿಪ್ಪ. ಇಲ್ಲ, ನನಗೆ 10 ರೂಪಾಯಿಗೆ 3 ಬೇಕು ಇವಾಗ. ಆಗ್ಲಿ 10 ರೂಪಾಯಿಗೆ 1 ಅಂದ 2. 2 ಅಂದ್ರಿ. ಈಗ ನೋಡಿದ್ರೆ 3 ಆಗ್ತಿರಲ್ಲ. ಇನ್ನೂ ಸ್ವಲ್ಪ ಕೊಡ್ಲಿಲ್ಲ ಅಂದ್ರೆ ನಾನು ಇನ್ನ ಕಡಿಮೆ ಮಾಡ್ಕೊಂಡ್ ಬರ್ತೀನಿ. ಹೆಂಗಂತೀ?